ಕಾಂಕ್ರೀಟ್ ರಸ್ತೆ ಮೇಲೆ ಹೊಸ ರಸ್ತೆ ನಿರ್ಮಾಣ ಮಾಡ್ತಾ ಇರುವಂತಹ ಗುತ್ತಿಗೆದಾರನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ನೂತನ ರಸ್ತೆ ನಿರ್ಮಾಣಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಯೋಜನೆಯಲ್ಲಿ ಲೂಟಿ ಆಗ್ತಾ ಇದೆ ಅಂತ ಹೇಳಿ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 103 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ನೂತನ ಸಿಸಿ ರಸ್ತೆಯ ಅಂದಾಜು ಪ್ರತಿಯನ್ನ ಕೇಳಿದ್ರೆ ಇಂಜಿನಿಯರ್ ಜಾಣ ಮೌನವನ್ನ ವಹಿಸಿ ಮಾಹಿತಿ ನೀಡೋದಕ್ಕೆ ಹಿಂದೇಟು ಹಾಕ್ತಿದ್ದಾನೆ. ಮರಳು ಹಾಕದೆ, ಗುಣಮಟ್ಟದ ಸಿಮೆಂಟ್ ಇಲ್ಲದೆ ಹಳೆ ರಸ್ತೆಯನ್ನ ಬ್ರೇಕ್ ಮಾಡಿ ನೂತನ ರಸ್ತೆ ನಿರ್ಮಾಣ ಮಾಡಬೇಕು. ಆದರೆ ಅದೇ ರಸ್ತೆಯ ಮೇಲೆ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಕಾಮಗಾರಿ ಸ್ಥಳದಲ್ಲಿ ಬೋರ್ಡ್ ಹಾಕಿಲ್ಲ, ಎಸ್ಟಿಮೇಟ್ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಗುಣಮಟ್ಟದ ರಸ್ತೆ ನಿರ್ಮಿಸೋದಕ್ಕೆ ಸೂಚಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಾಲೂಕಲ್ಲಿ ಬರ್ತಕ್ಕಂಥ ಇಸ್ಲಾಂಪುರ ಗ್ರಾಮ ಇದೆ. ಇಸ್ಲಾಂಪುರ ಗ್ರಾಮದಲ್ಲಿ ಅಂದರೆ ಮನೆಯಿಂದ ಸಿಸಿ ರಸ್ತೆ ಪ್ರಾರಂಭ ಮಾಡಿದ್ದಾರೆ. ಆದರೆ ನಮ್ಮ ಗ್ರಾಮಸ್ಥರಂದರೆ ಒಳ್ಳೆ ರೀತಿಯಾಗಿ ಮಾಲ್ ಮೆಟಲ್ ಹಾಕಿ ಒಳ್ಳೆ ರಸ್ತೆ ಮಾಡ್ಕೊಂತ ಹೇಳ್ತಾರೆ. ಆದರೆ ನಿನ್ನೆ ಮಾಡ್ತಕ್ಕಂಥ ರಸ್ತೆ ಅಷ್ಟು ಸ್ಪಷ್ಟವಾಗಿ ಬರ್ತಾ ಇಲ್ಲ. ಯಾಕಂದರೆ ಅದರೊಳಗೆ ಬೇರೆ ರೀತಿ ಮಿಕ್ಸ್ ಇಲ್ಲ. ಓನ್ಲಿ ಕಾಂಕ್ರೀಟು, ಆಮೇಲೆ ಒಂದು ಸಿಮೆಂಟು, ಬೂಸ ಮಿಕ್ಸ್ ಇದೆ. ಯಾಕಂದರೆ ಅದು ಭಾಳ ದಿವಸ ಉಳಿದಿರೋದಿಲ್ಲ. ಯಾಕಂದರೆ ಇದು ಮೇನ್ ರಸ್ತೆ ಇದೆ, ಇಸ್ಲಾಂಪುರ ಒಳ ಮೇನ್ ಹೋಗೋ ರಸ್ತೆ. ಯಾಕಂದರೆ ಇದು ಒಂದು ಗ್ರಾಮದ ಒಂದು ಮೇನ್ ಬುನಾದಿ ಇದೆ. ಈ ರಸ್ತೆ ನಮಗೆ ಭಾಳಷ್ಟು ಏನಂದರೆ ಹೋಗ್ಲಕ್ಕೆ ಬರ್ಲಕ್ಕೆ ಇದೇ ಮೇನ್ ರೋಡ್ ಇದೆ. ಅದಕ್ಕಾಗಿ ನಾವು ಮೇಲಧಿಕಾರಿ ಮಾಡೋದು ರಿಕ್ವೆಸ್ಟ್ ಏನಂದರೆ ಒಳ್ಳೆ ಒಂದು ಹಾದಿ ಮಾಡಿಕೊಟ್ಟು ನಮ್ಗೇನಂದರೆ ಒಳ್ಳೆ ರೀತಿ ಒಳ್ಳಕ್ಕೆ ಒಂದು ಸಹಾಯ ಮಾಡಿ ಒಳ್ಳೆ ರೀತಿ ಒಂದು ಅವಕಾಶ ಮಾಡ್ಕೊಂತ ರಿಕ್ವೆಸ್ಟ್. ಯಾಕಂದರೆ ಒಳ್ಳೆ ಮತ್ತು ಅದೇ ರೀತಿಯಾಗಿ ಈ ರಸ್ತೆ ಅನ್ನೋದಲ್ಲ, ಇದನ್ನು ಕೆದರಿ ಒಳ್ಳೆ ರೀತಿ ಮೆಟಲ್ ಹಾಕಿ ವೇಟ್ ಮಾಡ್ಬೇಕು. ಏನಂದ್ರೆ ಇವರು ಅದೇ ರೀತಿ ಮಾಡ್ತಾಯಿಲ್ಲ, ಕೇವಲ ಕೆಳಗಡೆ ಅಷ್ಟೇ ಹಾಕ್ತಾರೆ. ಅದಕ್ಕಾಗಿ ಮೊದಲು ಇದೀನಿ ಸಿಸಿ ರಸ್ತೆ ಕೆದರಿ ಮತ್ತು ಒಳ್ಳೆ ಮೆಟಲ್ ಹಾಕಬೇಕಲ್ಲ, ಅದು ಏನು ಮಾಡ್ತಾಯಿಲ್ಲ. ಅದಕ್ಕೆ ಅದನ್ನೇ ಮೇಲೆ ಕಂಟಿನ್ಯೂ ಮಾಡ್ತಾರೆ. ಅದನ್ನು ಕರೆಕ್ಟಾಗಿ ಮಾಡ್ತಾಯಿಲ್ಲ. ಅದರಿಂದ ಬೇರೆ ರೀತಿ ಆಗ್ತಾಯಿಲ್ಲ ಮತ್ತು ಸುಮ್ಮನೆ ಕರೆಕ್ಟಾಗಿಲ್ಲ. ಎಕ್ಸನ್ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಲ್ಲ. ಇದು ಮಳೆ ಬಿತ್ತಂದ್ರೆ ನಾಳೆ ಬಂದು ನೋಡ್ಬೇಕಾದ್ರೆ ನೀವು ಹೊರ್ಕೊಂಡು ಹೋಗ್ತಾ. ಅದಕ್ಕಾಗಿ ಸರ್ಕಾರಕ್ಕೆ ಏನದ ಬಡವರ ಪರವಾಗಿ ಸರ್ಕಾರ ಇದೆ, ಬಡವರಿಗೆ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಇದೆ. ಅದಕ್ಕೆ ಸರ್ಕಾರ ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ನಮ್ಮ ಊರಿಗೆ ಒಂದು ಒಳ್ಳೆ ರಸ್ತೆ ಮಾಡ್ಕೊಡ್ಬೇಕಂತೇಳಿ ರಿಕ್ವೆಸ್ಟ್ ಇದೆ. ಯಾರು ನಮ್ಮ ದೇಶ ಇಲ್ಲ, ನಮಗೆ ನಮ್ಮ ಊರು ಬಹಳ ಮುಖ್ಯ ಅದ. ಯಾಕಂದರೆ ಊರಿದ್ದರೆ ಒಂದು ದೇಶ ಕಾಪಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವೊಂದು ಇಸ್ಲಾಂಪುರ ಗ್ರಾಮದ ಜನಪ್ರತಿನಿಧಿಯಾಗಿ ಹೇಳ್ತೇನೆ, ನಮ್ಮ ಊರಿಗೆ ಒಳ್ಳೆ ರಸ್ತೆ ಬೇಕು. ನಮ್ದು ಯಾರೂ ದೇಶ ಇಲ್ಲ, ನಮ್ಮ ಊರು ರಸ್ತೆ ನಮಗೆ ಇಲ್ಲೇ ನಾವು ಹುಟ್ಟಿ ಓಡಾಡುವಂಥ ರಸ್ತೆ ಇದೆ. ಅದಕ್ಕೆ ನಾವು ಇವಾಗಲೇ ನಾವು ಒಂದು ಅಡೆತಡೆ ಮಾಡ್ತಂದ್ರೆ ನಮ್ಗೆ ನಾಳೆ ಸರಿಯಾಗಿ ಸ್ಪಷ್ಟವಾಗಿ ಸಿಗ್ತದೆ. ಇಲ್ಲಾಂದರೆ ನಾವು ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಕರೆಕ್ಟಾಗಿ ರಸ್ತೆ ಆಗೋಂಗಿಲ್ಲ. ಅದಕ್ಕಾಗಿ ಈ ಪ್ರೆಸ್ಸಿನ ಮುಖಾಂತರ ಹೇಳ್ತಂದ್ರೆ ಮೇಲಧಿಕಾರಿ ಆಗಲಿ ಗುತ್ತಿಗೆದಾರಾಗಲಿ ಯಾರು ನಮಗೆ ಒಳ್ಳೆ ರಸ್ತೆ ಬೇಕು, ಯಾರು ದೇಶ ಇಲ್ಲ. ನಮಗೆ ನಮ್ಮ ಊರ ದುಡ್ಡು ಬಜೆಟ್ ಬಂದೆ ಅದಕ್ಕೆ ಎಷ್ಟು ಸರಿ ಸಮಾನವಾಗಿ ಜನರ ಮೆಚ್ಚುವ ರೀತಿಗೆ ಗ್ರಾಮಸ್ಥರಿಗೆ ಒಳ್ಳೆ ರೀತಿಗೆ ಮೆಚ್ಚುವ ರೀತಿಯಾಗಿ ಕೆಲಸ ಮಾಡ್ಕೊಂಡ್ರೆ ಅದೇ ಒಂದು ದೊಡ್ಡ ಒಂದು ನಮನ ಅಂತ ಹೇಳಕ್ ಬಯಸ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಪೀಟರ್, ಇಸ್ಲಾಂಪುರ ಕಾಂಗ್ರೆಸ್. ನಮಸ್ಕಾರ ಸರ್. ಬೀದರ್ ತಾಲೂಕು, ಬೀದರ್ ಜಿಲ್ಲೆ ಇಸ್ಲಾಂಪುರ ಗ್ರಾಮದಲ್ಲಿ ಇವತ್ತು ನಿನ್ನೆಯಿಂದ ಸಿಸಿ ರೋಡ್ ಪ್ರಾರಂಭ ಆಗಿದೆ. ಸಿಸಿ ರೋಡ್ ನಾವು ಏನು ರಿಕ್ವೆಸ್ಟ್ ಅವ್ರ ಬಲ್ಲಿ ಅಂದರೆ ನಿನ್ನೆ ರಿಕ್ವೆಸ್ಟ್ ಮಾಡಿದೆವು, ಒಳ್ಳೆ ರೀತಿ ರೋಡ್ ಮಾಡಿ ನಮ್ಗೆ. ನಾವು ಇಲ್ಲಿ ಓಡಾಡೋ ಜನರಿದ್ದೆವು, ನಾಳೆಗೆ ನಮಗೆ ಬೇಕು. ಆಲ್ರೆಡಿ 2 ವರ್ಷ ಕೆಳಗೆ ಮಾಡಿದ್ದಾರೆ ಸರ್. ಇದು ರೋಡು ಆಲ್ರೆಡಿ ಹೋಗಿದೆ. ಮತ್ತೊಂದು ಸಲ ಬಜೆಟ್ ತಂದು ರೈಮ್ಖಾನ್ ಅವ್ರ ಬಲ್ಲಿ ಹೋಗಿ ಮತ್ತೊಂದು ಸಲ ಬಜೆಟ್ ತೊಗೊಂಡು ಬಂದು ಮತ್ತೆ ಮಾಡಿಸ್ತಾ ಇದ್ದೆವು. ಅಲ್ಲಿ ವೈಟ್ ರೀತಿ ಆಗ್ತಾ ಇಲ್ಲ ಸರ್ ಅದರಲ್ಲಿ. ಮತ್ತು ಕೆಳಗಿನ ರೋಡ್ ಬ್ರೇಕ್ ಮಾಡಿ ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಸ್ಟಾಪ್ ಮಾಡ ಅಂತ ಹೇಳಿದ್ರೆ ಸ್ಟಾಪ್ ಮಾಡ್ತಾ ಇಲ್ಲ ಸರ್. ಕಂಟಿನ್ಯೂ ದಂಧೆ ಮಾಡ್ತಾ ಇದ್ದಾರೆ ನಿನ್ನೆ ಹಿಡಿದು. ಈಗ ಆಲ್ರೆಡಿ ಅವರು ಅದ್ರಾಗ ಕಂಕರ್ ಇದೆ ಮತ್ತು ಅದು ವೈಟ್ ಬೂಸ ಇರುತ್ತಲ್ಲ ಸರ್, ಬೂಸ ಸಿಮೆಂಟ್ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ಸರ್. ಅವರು ನಿಂದ್ರಿಸಿ ಅಂತ ಹೇಳಿದೆವು, ಪ್ರೆಸ್ನವ್ರಿಗೆ ಕರೆಸಿದೆವು. ಸೊ ಈಗ ಮಾಡ್ಬೇಕು ಸರ್ ಅವರು. ಒಳ್ಳೆ ರಸ್ತೆ ಬೇಕು ಸರ್. ಕೆಳಗಿನ ಬ್ರೇಕ್ ಮಾಡಿ ವೈಟ್ ರೀತಿಯಾಗಿ ಒಳ್ಳೆ ಸಿಮೆಂಟ್ ಹಾಕಿ, ಒಳ್ಳೆ ಕಾಂಕ್ರೀಟ್ ಹಾಕಿ, ವೈಟ್ ರೀತಿ ಹಾಕಿ ಎಲ್ಲ ಚಂದ ಹಾಕಿ ಚಂದ ಮಾಡಿಕೊಡ್ಬೇಕು ಸರ್ ನಮಗೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.